ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಟಿ ನರಸೀಪುರ ಪಟ್ಟಣ ಕಂಪ್ಲೀಟ್ ಆಗಿ ಬಂದ್ ಮಾಡಲು ನಿರ್ಧಾರ ಮಾಡಲಾಗಿದೆ. ಸೋಮವಾರ ಟಿ ನರಸೀಪುರ ಪಟ್ಟಣ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಬಂದ್ಗೆ ಕರೆ ಇದೆ. ಬೆಳಿಗ್ಗೆ 10:30ರಿಂದ ಸಂಜೆ 5:30 ತನಕ ಬಂದ್ಗೆ ನಿರ್ಧಾರ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನಿನ್ನೆ ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ದಾರೆ. ಇದರ ವಿರುದ್ಧ ಈಗ ಪ್ರೊಟೆಸ್ಟ್ ಅನ್ನು ಮಾಡಲು ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಅದರ ಹಿನ್ನೆಲೆಯಲ್ಲಿ ಈಗ ಬೆಳಗ್ಗೆ 10:30ರಿಂದ ಅಂದರೆ ಸೋಮವಾರದಿಂದ 10:30ರಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 11 ಗಂಟೆ ಶುರು ಆಗುತ್ತೆ. ಆದರೆ ಈಗ ಈ ಟಿ ನರಸೀಪುರದಲ್ಲಿ 10:30ರಿಂದ ಶುರು ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಟಿ ನರಸೀಪುರ ಪಟ್ಟಣ ಬಂದ್ಗೆ ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕರೆಯನ್ನು ಕೊಟ್ಟಿದೆ. ಬೆಳಿಗ್ಗೆ 10:30ರಿಂದ ಸಂಜೆ 5:30 ತನಕ ಬಂದ್ಗೆ ನಿರ್ಧಾರವನ್ನು ಮಾಡಲಾಗಿದೆ. ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಅದು ಸರಿಯಲ್ಲ, ರಾಜ್ಯಪಾಲರು ಬಿಜೆಪಿ ಸಪೋರ್ಟರ್ಸು ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವನ ದೀನದಲಿತರ ದೈತ್ಯ ಶಕ್ತಿ ಸಿದ್ದರಾಮಯ್ಯನವರನ್ನ ಅಸ್ಥಿರಗೊಳಿಸಬೇಕು, ಅವರ ರಾಜಕೀಯನ ಅಂತ್ಯಗೊಳಿಸಬೇಕು ಅಂತ ಬಿಜೆಪಿ ಪಕ್ಷ ಮತ್ತು ಅದರ ಮೈತ್ರಿ ಪಕ್ಷ ತುಂಬ ಷಡ್ಯಂತ್ರವನ್ನು ಮಾಡಿದೆ. ಅದು ನಮಗೆಲ್ಲರೂ ಗೊತ್ತಿದೆ. ಏನಾಗಿದೆ, ಇವತ್ತು ಪ್ರಾಸಿಕ್ಯೂಷನ್ ಕೂಡ ಬಂದಿದ್ದಾರೆ. ಅದು ಇವತ್ತು ಕೊಟ್ಟು ಆಯಿತು. ದಯಮಾಡಿ ನಾವೆಲ್ಲ ಸೋಮವಾರ ನಮ್ಮ 2 ಬ್ಲಾಕ್ ಸೇರಿ ಈ ತೀರ್ಮಾನವನ್ನ ಹತ್ತಿಕ್ಕಬೇಕು ಎಂದು ಬನ್ನೂರು, ವರುಣ ಮತ್ತು ಟಿ ನರಸೀಪುರ 3 ಬ್ಲಾಕ್ನವರು, ಬ್ಲಾಕ್ ಅಧ್ಯಕ್ಷರುಗಳು ತಮ್ಮ ಕಾರ್ಯಕರ್ತರಿಗೆ ತಿಳಿಸಿ ತುಂಬಾ ಶಕ್ತಿಯುತವಾಗಿ ಹೋರಾಟವನ್ನು ಮಾಡಬೇಕು. ಎಲ್ಲರೂ ದಯಮಾಡಿ ಭಾಗವಹಿಸಿ ಅಂತ ಕೇಳ್ಕೊತಾರೆ. ಇನ್ನು ರಾಜ್ಯದಲ್ಲಿ ಸೇಡಿನ ರಾಜಕಾರಣ ಶುರುವಾಯಿತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಕಾರಣ ಈ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾ ಇದ್ದಂತೆ ಕಾಂಗ್ರೆಸ್ ಈಗ ಅಲರ್ಟ್ ಆಗಿದೆ. ಸಿಎಂ ಆಪ್ತ ಶಾಸಕ ಸಿಡಿಸಿರುವಂತ ಆ ಬಾಂಬ್ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯಗೆ ಮೂಡ್ ಆಫ್ ಆಗಿದೆ. ಮೂಡ ಇಕ್ಕಳದಲ್ಲಿ ಸಿಲುಕಿಕೊಂಡು ಸಿಎಂ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಿದ್ದಂತೆ ಅಹಿಂದ ರಾಮಯ್ಯ ಕೆರಳಿ ಕೆಂಡವಾಗಿದ್ದಾರೆ. ವಿರೋಧಿಗಳಿಗೆ ಟಕ್ಕರ್ ಕೊಡೋಕೆ ಸನ್ನದ್ಧರಾಗಿದ್ದಾರೆ. ಜೆಡಿಎಸ್ ಬಿಜೆಪಿ ವಿರುದ್ಧ ದಾಖಲೆ ರಿಲೀಸ್ಗೆ ಪ್ಲಾನ್. ಆಪ್ತ ಶಾಸಕನ ಮೂಲಕ ಕೌಂಟರ್ ಕೊಡ್ತಾರಾ ಸಿಎಂ? ನಿಜ, ಸಿಎಂ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡುತ್ತಿದ್ದಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಜೆಡಿಎಸ್ ಬಿಜೆಪಿ ನಾಯಕರ ವಿರುದ್ಧ ದಾಖಲೆ ಬಿಡುಗಡೆಗೆ ಸಿಎಂ ಸಜ್ಜಾಗಿದ್ದಂತೆ ಕಾಣ್ತಿದೆ. ಮೈತ್ರಿ ನಾಯಕರ ಬೇನಾಮಿ ಆಸ್ತಿಗಳ ದಾಖಲೆ ರಿಲೀಸ್ ಮಾಡೋದಾಗಿ ಸಿಎಂ ಆಪ್ತ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈಚೆಗೆ ಹೆಗ್ಗಣ ಅವರ ಕಾಲದಲ್ಲಿ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ, ಮೂಡಾದಲ್ಲಿ ಅವರ ಬೆಂಬಲಿತರು ಪಡೆದಿರ್ತಕ್ಕಂಥ ಎಲ್ಲ ಥರದ ವ್ಯವಸ್ಥೆಗಳು ಬೇನಾಮಿ ಹೆಸರಲ್ಲಿ ಎಲ್ಲವನ್ನು ತಕ್ಷಣಕ್ಕೆ ಕಾದು ನೋಡಿ. ಇದಿಷ್ಟೇ ಅಲ್ಲ, ಸಿಎಂ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ವಿಪಕ್ಷಗಳಿಗೂ ಕಾಂಗ್ರೆಸ್ ಶಾಸಕ ಬಂಡಿಸಿದ್ದೇಗೌಡ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಜೈಲಿಗೆ ಹೋದರೂ ರಾಜೀನಾಮೆ ಕೊಡಲ್ಲ ಅಂತ ಕಿಡಿಕಾರಿದ್ದಾರೆ. ನಾವು ಎಲ್ಲರೂ ಸೇರಿ ಇದನ್ನು ಎದುರಿಸ್ತೇವೆ. ಯಾವುದೇ ಕಾರಣಕ್ಕೆ ನಾವು ಹಿಂದೆ ಸರಿಯ ಪ್ರಶ್ನೆ ಇಲ್ಲ ಅನ್ನೋಂಥದ್ದು ಹೇಳ್ತೀವಿ. ರಾಜೀನಾಮೆ ಕೊಡೋದೇ ಇಲ್ಲ, ಕೊಡೋ ಪ್ರಶ್ನೆನೇ ಇಲ್ಲ, ಕೊಡಿಸೋ ಪ್ರಶ್ನೆನೇ ಇಲ್ಲ. ಜೈಲಲ್ಲಿದ್ದರೂ ನಾವು ಅಲ್ಲಿಂದ ರಾಜಕಾರಣ ಮಾಡ್ತೀವಿ. ಎಲ್ಲವನ್ನ ನೋಡ್ತಿದ್ರೆ ರಾಜ್ಯದಲ್ಲಿ ಸೇಡಿನ ರಾಜಕಾರಣ ಶುರುವಾಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇನ್ನು ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಬಾಣ ಬಿಟ್ಟಿದ್ದು ರಾಜ್ಯ ರಾಜಕೀಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಕಾನೂನಾತ್ಮಕವಾಗಿ ಹೋರಾಡಲು ಈಗ ಕಾಂಗ್ರೆಸ್ ಪಾಳೆಯ ಸಜ್ಜಾಗಿದೆ. ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಕುಣಿಕೆ. ಅಖಾಡಕ್ಕೆ ಕಾಂಗ್ರೆಸ್ ಹೈ ಲೀಗಲ್ ಟೀಮ್. ರಾಜ್ಯ ರಾಜಕೀಯದಲ್ಲಿ ಸರ್ಕಾರ ವರ್ಸಸ್ ರಾಜಭವನ ಜಟಾಪಟಿ ಜೋರಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಡ ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಿದೆ. ಈ ಕೇಸ್ ವಿಚಾರವಾಗಿ ಯಾವ ರೀತಿ ಹೋರಾಡಬೇಕೆಂಬ ಲೆಕ್ಕಾಚಾರ ನಡೀತಾ ಇದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಅಭಯ ನೀಡಿದೆ. ಸಿದ್ದರಾಮಯ್ಯ ಬೆನ್ನಿಗೆ ಇಡೀ ಕ್ಯಾಬಿನೆಟ್ ನಿಂತಿದ್ದು ಹೈಕಮಾಂಡ್ ಕೂಡ ಅಭಯ ನೀಡಿದೆ. ಹೀಗಾಗಿ ಮುಂದಿನ ಹೋರಾಟಕ್ಕೆ ಸಿಎಂ ತಯಾರಿ ನಡೆಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿ ಸಲಹೆ ಪಡೆದಿದ್ದಾರೆ.
ಅಲ್ಲದೆ ಸಮಾಲೋಚನೆ ನಡೆಸಿ ಮುಂದಿನ ಹೆಜ್ಜೆಯ ಕುರಿತು ಪ್ಲಾನ್ ಮಾಡಿದ್ದಾರೆ. ಈ ಮಧ್ಯೆ ಕಾನೂನು ಹೋರಾಟಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ. ಹಿರಿಯ ವಕೀಲರ ಜೊತೆ ನಿರಂತರ ಸಮಾಲೋಚನೆ ನಡೆಸಲಾಗುತ್ತಿದ್ದು ಯಾವೆಲ್ಲ ಕ್ರಮ ಕೈಗೊಳ್ಳಬೇಕೆಂದು ಚರ್ಚೆ ನಡೆಸುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಹಾಗೂ ಹಿರಿಯ ವಕೀಲರು ಬೆಂಗಳೂರಿಗೆ ಎಂಟ್ರಿ ಕೊಡ್ತಿದ್ದು ಸಿದ್ದರಾಮಯ್ಯರಿಗೆ ಸಲಹೆಗಳನ್ನು ನೀಡುತ್ತಾ ಹೋರಾಟಕ್ಕೆ ಶಕ್ತಿ ತುಂಬಲಿದ್ದಾರೆ. ಬೆಂಗಳೂರಿಗೆ ಕಪಿಲ್ ಸಿಬಲ್ ಸಿಂಘ್ವಿ ಟಿ ರಾಜ್ಯಪಾಲರ ಆದೇಶವನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ಪ್ರಶ್ನೆ ಮಾಡಬಹುದು. ಆದ್ದರಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಇಬ್ಬರು ಬೆಂಗಳೂರಿಗೆ ಬಂದ ಬಳಿಕ ಮುಂದಿನ ಕಾನೂನು ಹೋರಾಟದ ಕುರಿತು ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುತ್ತದೆ. ಕಾನೂನು ಹೋರಾಟದ ಬಗ್ಗೆ ಸಿಎಂ ಜೊತೆ ಚರ್ಚೆ ನಡೆಸಿ ಹೋರಾಟ ನಡೆಸಲಿದ್ದಾರೆ. ಸಿದ್ದರಾಮಯ್ಯರ ಹೋರಾಟ ಯಾವ ರೀತಿ ಇರುತ್ತೆ, ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಟಿ ನರಸೀಪುರ ಪಟ್ಟಣ ಕಂಪ್ಲೀಟ್ ಆಗಿ ಬಂದ್ ಮಾಡಲು ನಿರ್ಧಾರ ಮಾಡಲಾಗಿದೆ. ಸೋಮವಾರ ಟಿ ನರಸೀಪುರ ಪಟ್ಟಣ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಬಂದ್ಗೆ ಕರೆ ಇತ್ತು. ಬೆಳಿಗ್ಗೆ 10:30ರಿಂದ ಸಂಜೆ 5:30 ತನಕ ಬಂದ್ಗೆ ನಿರ್ಧಾರ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನಿನ್ನೆ ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ದಾರೆ. ಇದರ ವಿರುದ್ಧ ಈಗ ಪ್ರೊಟೆಸ್ಟ್ ಅನ್ನು ಮಾಡಲು ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಅದರ ಹಿನ್ನೆಲೆಯಲ್ಲಿ ಈಗ ಬೆಳಗ್ಗೆ 10:30ರಿಂದ ಅಂದರೆ ಸೋಮವಾರದಿಂದ 10:30ರಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 11 ಗಂಟೆ ಶುರು ಆಗುತ್ತೆ. ಆದರೆ ಈಗ ಈ ಟಿ ನರಸೀಪುರದಲ್ಲಿ 10:30ರಿಂದ ಶುರು ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಟಿ ನರಸೀಪುರ ಪಟ್ಟಣ ಬಂದ್ಗೆ ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕರೆಯನ್ನು ಕೊಟ್ಟಿದೆ. ಬೆಳಿಗ್ಗೆ 10:30ರಿಂದ ಸಂಜೆ 5:30 ತನಕ ಬಂದ್ಗೆ ನಿರ್ಧಾರನ ಮಾಡಲಾಗಿದೆ. ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಅದು ಸರಿಯಲ್ಲ, ರಾಜ್ಯಪಾಲರು ಬಿಜೆಪಿ ಸಪೋರ್ಟರ್ಸು ಅನ್ನೋಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಬಡವರ ದೀನದಲಿತರ ದೈತ್ಯ ಶಕ್ತಿ ಸಿದ್ದರಾಮಯ್ಯನವರನ್ನ ಅಸ್ಥಿರಗೊಳಿಸಬೇಕು, ಅವರ ರಾಜಕೀಯನ ಅಂತ್ಯಗೊಳಿಸಬೇಕು ಅಂತ ಬಿಜೆಪಿ ಪಕ್ಷ ಮತ್ತು ಅದರ ಮೈತ್ರಿ ಪಕ್ಷ ತುಂಬ ಷಡ್ಯಂತ್ರವನ್ನು ಮಾಡಿದೆ. ಅದು ನಮಗೆಲ್ಲರೂ ಗೊತ್ತಿದೆ. ಏನಾಗಿದೆ ಇವತ್ತು ಪ್ರಾಸಿಕ್ಯೂಷನ್ ಕೂಡ ಬಂದಿದ್ದಾರೆ. ಅದು ಇವತ್ತು ಕೊಟ್ಟು ಆಯಿತು. ದಯಮಾಡಿ ನಾವೆಲ್ಲ ಸೋಮವಾರ ನಮ್ಮ 2 ಬ್ಲಾಕ್ ಸೇರಿ ಈ ತೀರ್ಮಾನವನ್ನ ಹತ್ತಿಕ್ಕಬೇಕು ಎಂದು ಬನ್ನೂರು, ವರುಣ ಮತ್ತು ಟಿ ನರಸೀಪುರ 3 ಬ್ಲಾಕ್ನವರು ಬ್ಲಾಕ್ ಅಧ್ಯಕ್ಷರುಗಳು ತಮ್ಮ ಕಾರ್ಯಕರ್ತರಿಗೆ ತಿಳಿಸಿ ತುಂಬಾ ಶಕ್ತಿಯುತವಾಗಿ ಹೋರಾಟವನ್ನು ಮಾಡಬೇಕು. ಎಲ್ಲರೂ ದಯಮಾಡಿ ಭಾಗವಹಿಸಿ ಅಂತ